ಬೇಲಿಯೇ ಎದ್ದು ಹೊಲ ಮೇಯ್ದ್ರೆ ಹಿಂಗಿರುತ್ತೆ. ಆ ಪರಿಸ್ಥಿತಿ ಈಗ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಆಗಿರೋದು. ಅರಣ್ಯ ಕಳ್ಳರ ದಂಧೆ ಈಗ ದೊಡ್ಡ ಮಟ್ಟದಲ್ಲಿ ತಲೆನೋವು ಆಗ್ಬಿಟ್ಟಿದೆ. ಯಾಕೆ? 80ಕ್ಕೂ ಹೆಚ್ಚು ಮರಗಳನ್ನು ಕಡಿದು ಹಾಕ್ಬಿಟ್ಟಿದ್ದಾರೆ. ಈ ಕಡಿದು ಹಾಕಿದ ಮೇಲೆ ಇದರಲ್ಲಿ ತನಿಖೆ ಮಾಡ್ತಾ ಇದ್ರಲ್ಲ, ಅವಾಗ ಗೊತ್ತಾಗಿರೋದು ಅರಣ್ಯ ಇಲಾಖೆಯ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿದ್ದಾರೆ. ಈಗ ಅವರ ಶಾಮೀಲಿಲ್ಲದೆ ಇವನ್ನೆಲ್ಲ ಮಾಡಕ್ ಆಗೋದೇನಿಲ್ಲ. ನೋಡಿ, ಮೈಸೂರಿನಲ್ಲಿ ಮರಿ ವೀರಪ್ಪನ್ಗಳ ಅಟ್ಟಹಾಸ. ರಾತ್ರೋರಾತ್ರಿ ಲಕ್ಷಾಂತರ ಬೆಲೆ ಬಾಳುವ ಮರಕ್ಕೆ ಕೊಡಲಿ. 80ಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ. ಮೈಸೂರಿನ ನಂಜನಗೂಡಿನ ಕಪಿಲಾ ನದಿ ತಟದಲ್ಲಿನ 80ಕ್ಕೂ ಹೆಚ್ಚು ಮರಗಳನ್ನ ರಾತ್ರೋರಾತ್ರಿ ಕಡಿಯಲಾಗಿದೆ. ಮರಿ ವೀರಪ್ಪನ್ಗಳ ಈ ಅಟ್ಟಹಾಸದಿಂದ ಲಕ್ಷಾಂತರ ಬೆಲೆ ಬಾಳುವ ವಿವಿಧ ಜಾತಿಯ ಬೃಹತ್ ಮರಗಳ ಮಾರಣ ಹೋಮವೇ ನಡೆದಿದೆ. ಸರ್ಕಾರಿ ಜಾಗದಲ್ಲಿ ಅರಣ್ಯ ಇಲಾಖೆ ಬೆಳೆಸಿದ್ದ ಇಷ್ಟು ದೊಡ್ಡ ಪ್ರಮಾಣದ ಮರಗಳನ್ನ ಕಡಿಸಿದ್ದು ಯಾರು? ಮರಿ ವೀರಪ್ಪನ್ಗಳ ಬಾಸ್ ಯಾರು ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ. ಅರಣ್ಯ ಇಲಾಖೆ ಹಲವು ವರ್ಷಗಳಿಂದ ಈ ಮರಗಳನ್ನ ಬೆಳೆಸಿದೆ. ರಾತ್ರೋರಾತ್ರಿ ದುಷ್ಕರ್ಮಿಗಳು ಇದರಲ್ಲಿ 80ಕ್ಕೂ ಹೆಚ್ಚು ವಿವಿಧ ಜಾತಿಯ ಮರಗಳನ್ನ ಕಡಿದು ಹಾಕಿದ್ದಾರೆ. 10 ವರ್ಷಗಳ ಪರಿಶ್ರಮದಿಂದ ಬೆಳೆದ ಲಕ್ಷಾಂತರ ಮೌಲ್ಯದ ಮರಗಳು ಕ್ಷಣಾರ್ಧದಲ್ಲಿ ನೆಲಕ್ಕುರುಳಿವೆ. ಓರ್ವನ ಬಂಧನ, ಹಲವು ಆರೋಪಿಗಳು ಪರಾರಿ. ಮರ ಕಡಿಯುವ ಯಂತ್ರಗಳು ಪ್ರಕರಣ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳು ಹಯಾಜ್ ಅಹಮದ್ ಎಂಬಾತನನ್ನ ಬಂಧಿಸಿದ್ದಾರೆ. ಇನ್ನೂ ಹಲವು ಆರೋಪಿಗಳು ಪರಾರಿಯಾಗಿದ್ದು ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸ್ಥಳದಲ್ಲಿ ಬಳಸಲಾಗಿದ್ದ ಮರ ಕಡಿಯುವ ಯಂತ್ರಗಳನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಈಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರಿನ ನಂಜನಗೂಡಿನ ಪಟ್ಟಣದ ಕಪಿಲಾ ನದಿಯ ದಂಡೆಯಲ್ಲಿದ್ದಂತಹ ನೂರಾರು ಮರಗಳು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಲೆಕ್ಕಗಳ ಪ್ರಕಾರವಾಗಿ 80ಕ್ಕೂ ಹೆಚ್ಚು ಮರಗಳನ್ನು ರಾತ್ರೋರಾತ್ರಿ ಕಡಿದಾಕಿದ್ದಾರೆ ಎನ್ನುವಂಥದ್ದು. ಈ ಜಾಗ ಏನಿದೆ ಇದು ಸರ್ಕಾರಕ್ಕೆ ಸೇರಿದಂತಹ ಜಾಗ. ಸರ್ಕಾರ ಜಾಗದಲ್ಲಿ ಅರಣ್ಯ ಇಲಾಖೆ ಬೆಳೆಸಿದಂತಹ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಮರಗಳು, ಈ ಬೃಹತ್ತಾದಂತಹ ಮರಗಳನ್ನು ಒಂದು ಮರಗಳ್ಳರ ಟೀಮ್ ರಾತ್ರೋರಾತ್ರಿ ಬಂದು ಕಡ್ದಾಕಿರುವಂಥದ್ದು. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳೇನಿದೆ ಇವು ತುಂಬ ಹಳೆಯ ಕಾಲದ ಮರಗಳು. ಇದು ಸರ್ಕಾರದ ಜಾಗದಲ್ಲಿದ್ದಂತಹ ಮರಗಳು. ಈ ಮರಗಳನ್ನು ಈ ರೀತಿಯಾಗಿ ರಾತ್ರೋರಾತ್ರಿ ಈಗ ಕಡ್ದಾಕಿರುವಂಥದ್ದು. ಸ್ಥಳೀಯರು ಕೆಲವರು ಕೊಡ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೈಸೂರು ಭಾಗದ ಪ್ರಭಾವಿ ಸಚಿವರ ಸಂಬಂಧಿಕರ ಕುಮ್ಮಕ್ಕಿನಿಂದ ಈ ರೀತಿಯಾಗಿ ಮರಗಳ ಹನನ ಆಗಿದೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ಇದಕ್ಕೆ ಸಂಬಂಧಪಟ್ಟಂಥ ಓರ್ವ ವ್ಯಕ್ತಿಯನ್ನು ಕೂಡ ಬಂಧಿಸಿದ್ದಾರೆ. ಇನ್ನೂ ಕೂಡ ಭಾಳಷ್ಟು ಜನ ಪರಾರಿಯಾಗಿದ್ದಾರೆ. ನಾವೀಗ ಗಮನಿಸ್ತಾ ಇರುವಂಥ ದೃಶ್ಯಗಳು ಇವೆಲ್ಲವೂ ಕೂಡ ಇಲ್ಲಿದ್ದಂತಹ ಸಾಲು ಸಾಲು ಬೃಹತ್ತಾದಂತಹ ಮರಗಳು, ವಿವಿಧ ಜಾತಿಯ ಮರಗಳು. ಇದನ್ನು ಸೌದೆಗಳಿಗೆ ಬಳಸುವಂಥದ್ದು, ಜೊತೆಗೆ ಮರದ ಉಪಕರಣಗಳನ್ನು ಮಾಡೋದಕ್ಕೆ ಬಳಸೋಕ್ಕೆ ಎಲ್ಲ ಬೇರೆ ಬೇರೆ ಪ್ರಯೋಜನಕ್ಕೆ ಬರುವಂತಹ ಮರಗಳು. ಒಟ್ನಲ್ಲಿ ಅರಣ್ಯ ಇಲಾಖೆ 10 ವರ್ಷಗಳಿಂದ ಬೆಳೆಸಿದ್ದ ಮರಗಳ ನಾಶ ಪರಿಸರ ಪ್ರೇಮಿಗಳಲ್ಲಿ ಆತಂಕ ಮೂಡಿಸಿದೆ. ಈ ಕುರಿತು ಅರಣ್ಯ ಇಲಾಖೆ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಈ ಮರಿ ವೀರಪ್ಪನ್ ಗ್ಯಾಂಗ್ಗೆ ಇಷ್ಟು ಪ್ರಮಾಣದ ಮರ ಕಡಿಯಲು ಧೈರ್ಯ ಬಂದಿದ್ದು ಹೇಗೆ? ಈ ಗ್ಯಾಂಗ್ಗೆ ಯಾರೋ ಪ್ರಭಾವಿಗಳ ಶ್ರೀರಕ್ಷೆ ಇದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ಹಿನ್ನೆಲೆ ಅರಣ್ಯ ಇಲಾಖೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯತೆ ಇದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.